ನವರಾತ್ರಿಯ 5ನೇ ದಿವಸ ದುರ್ಮುಖ ಸ್ವರೂಪದ ಆರಾಧನೆಯ ಕಥೆ. ಶುಂಭ ಹಾಗೂ ನಿಶುಂಭ ರಾಕ್ಷಸ ದ್ವಯರಿಗೆ ಚಂಡ ಹಾಗೂ ಮುಂಡ ಎಂಬ ಇಬ್ಬರು ರಾಕ್ಷಸ ಸೇವಕರು ಇದ್ದರು. ಅವರು ಹಿಮಾಲಯದಲ್ಲಿ ನೆಲೆಸಿದ್ದ ಶೈಲಜಾ ದೇವಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮಾರು ಹೋದರು. ತಡ ಮಾಡದೆ ಒಡೆಯ ಶುಂಭನಲ್ಲಿಗೆ ಬಂದು ಹೇಳಿದರು, ಅಪ್ರತಿಮ ಸುಂದರಿಯು, ಸ್ತ್ರೀಯರಲ್ಲಿಯೇ ರತ್ನಪ್ರಾಯಳು ಆದ ಸ್ತ್ರೀಯನ್ನು ಕಂಡು ಬಂದಿದೆ. ಅವಳನ್ನು ನೀನು ಒಮ್ಮೆ ನೋಡಬೇಕು. ಆಕೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿದ್ದಾಳೆ. ಅವಳು ಯಾರೆಂದು ತಿಳಿದಿಲ್ಲ. ಆದರೆ ಅಸುರರ ಒಡೆಯನಾದ ನಿನ್ನ ಬಳಿ ಆಕೆ ಇರಲೇಬೇಕು. ಐರಾವತ, ಪಾರಿಜಾತ ಇತ್ಯಾದಿ ಸೃಷ್ಟಿಯಲ್ಲಿ ಇರುವ ಎಲ್ಲ ಶ್ರೇಷ್ಠ ಆಭರಣ ಶಕ್ತಿಗಳು ನಿನ್ನ ಬಳಿ ಇವೆ. ಆದರೆ ಇಂಥ ಸ್ತ್ರೀ ರತ್ನ ನಿಮಗೆ ಕಾಣದೆ ಹೇಗೆ ಬಿಟ್ಟು ಹೋಯಿತು? ಚಂಡ ಮುಂಡರ ಈ ಮಾತು ಕೇಳಿದ ಶುಂಭ ತಡಮಾಡದೆ ಸುಗ್ರೀವನೆಂಬ ಅಸುರರನ್ನು ದೇವಿಯ ಬಳಿಗೆ ದೂತನಾಗಿ ಕಳಿಸುತ್ತಾನೆ. ಸುಗ್ರೀವನು ದೇವಿಯಲ್ಲಿಗೆ ಬಂದು, ಶುಂಭ ನಿಶುಂಭರು 3 ಲೋಕಗಳ ಒಡೆಯರು. ಅವರ ಬಳಿ ಸರ್ವವೂ ಇದೆ. ಆದುದರಿಂದ ಅವರಿಬ್ಬರಲ್ಲಿ ಒಬ್ಬರನ್ನು ನೀನು ಮದುವೆಯಾಗಬೇಕು ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ದೇವಿಯು, ಹೌದು, ನೀನು ಹೇಳಿದ್ದು ಸರಿ. ಆದರೆ ಯಾರು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ತಾರೆ ಅವರನ್ನೇ ನಾನು ಮದುವೆಯಾಗುವುದೆಂದು ಸಂಕಲ್ಪ ಮಾಡಿ ಬಿಟ್ಟಿದ್ದೀನಿ. ಇನ್ನೇಕೆ ತಡ? ಶುಂಭನೋ ನಿಶುಂಭನೋ ಯಾರಾದರೂ ಬಂದು ನನ್ನೊಂದಿಗೆ ಕಾದಾಡಿ ಗೆದ್ದು ನನ್ನ ಪಾಣೆ ಗ್ರಹಣ ಮಾಡಿಕೊಳ್ಳಲಿ ಎಂದಳು. ಅದನ್ನು ಕೇಳಿದ ಸುಗ್ರೀವ ನಕ್ಕು, ಏನು ಮಾತೆಂದು ಹೇಳುತ್ತಿರುವೆ? ಇಂದ್ರಾದಿ ದೇವತೆಗಳಿಂದ ಅಸಾಧ್ಯವಾದವರೊಂದಿಗೆ ನೀನು ಹೇಗೆ ಯುದ್ಧ ಮಾಡುತ್ತೀಯಾ ಎಂದು ಹೇಳಿದನು. ಆಗ ಆ ತಾಯಿ, ಇನ್ನೇನು ಮಾಡಲು ಆಗದು. ನನ್ನ ಸಂಕಲ್ಪದ ವಿಷಯವನ್ನು ನಿನ್ನ ಒಡೆಯರಿಗೆ ತಿಳಿಸು ಎಂದಳು. ಅನ್ಯ ಮಾರ್ಗ ಕಾಣದ ದೂತ ಸುಗ್ರೀವ ಹಿಂದಿರುಗಿ ಬಂದು ಅಸುರರ ರಾಜನಿಗೆ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಲು ರಾಕ್ಷಸರೆಲ್ಲ ಸಿಟ್ಟಿನಿಂದ ಕೂಗಾಡಿದರು. ಇದನ್ನು ಕೇಳಿದ ಶುಂಭ ತನ್ನ ಸೇನಾಧಿಪತಿ ಧೂಮ್ರಲೋಚನನನ್ನು ಕರೆದು ಸೈನ್ಯದೊಂದಿಗೆ ಹೋಗಿ ಆ ಸ್ತ್ರೀಯ ಕೂದಲು ಹಿಡಿದು ಬಲಪ್ರಯೋಗದಿಂದ ಎಳೆದು ತಾ ಎಂದು ಆಜ್ಞಾಪಿಸುತ್ತಾನೆ. ಆಜ್ಞಾ ಪಾಲನೆಗಾಗಿ ಧೂಮ್ರಲೋಚನ 8,000 ರಾಕ್ಷಸ ಸೈನಿಕರೊಂದಿಗೆ ದೇವಿಯನ್ನು ಎಳೆದು ತರಲು ಹೊರಡುತ್ತಾನೆ. ಹಿಮಾಲಯದಲ್ಲಿ ದೇವಿಯನ್ನು ಕಂಡ ತಕ್ಷಣ ಶುಂಭ ನಿಶುಂಭರಲ್ಲಿಗೆ ಬರುವಂತೆ ಹೋಗುತ್ತಾನೆ. ನೀನು ಸಂತೋಷದಿಂದ ಬರದಿದ್ದರೆ ನಿನ್ನ ಕೂದಲು ಹಿಡಿದು ನನ್ನ ಒಡೆಯನಲ್ಲಿಗೆ ಎಳೆದುಕೊಂಡು ಹೋಗುತ್ತೇನೆ ಎಂದು ಎದುರಿಸುತ್ತಾನೆ. ಅದನ್ನು ಕೇಳಿದ ದುರ್ಗಾದೇವಿ, ಹೇಗೋ ನೀನು ಸೈನ್ಯದೊಂದಿಗೆ ಬಂದಿದೆಯಲ್ಲ, ನಿನ್ನ ಇಚ್ಛೆಯಂತೆ ನನ್ನನ್ನು ಎಳೆದುಕೊಂಡು ಹೋಗು ಎಂದು ನುಡಿಯುತ್ತಾಳೆ. ಅದನ್ನು ಕೇಳಿ ಕೆರಳಿದ ಧೂಮ್ರಲೋಚನ ದೇವಿಯತ್ತ ಮುನ್ನುಗ್ಗುತ್ತಾನೆ. ಆದರೆ ದುರ್ಗಾದೇವಿಯು ಹುಂಕರಿಸಿದ ಮಾತ್ರಕ್ಕೆ ಧೂಮ್ರಲೋಚನ ಭಸ್ಮವಾಗಿ ಬಿಡುತ್ತಾನೆ. ಹೀಗೆ ಧೂಮ್ರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಧೂರ್ಮಹ ಎಂದು ನಾಮಾಂಕಿತಳಾದಳು. ಇಲ್ಲಿಗೆ ನವರಾತ್ರಿಯ 5ನೇ ದಿವಸದ ಕತೆ ಧೂರ್ಮಹ ಸ್ವರೂಪದ ಆರಾಧನೆ ಸಂಪೂರ್ಣವಾಯಿತು.